ಯಾಕ ಏನಾಯ್ತಾ? ಕಾಳಿಂಗಂಗೆ ಮಾತಾಡ್ಕೊಂಡೈತೆ, ನಮ್ಮ ಆಡಿ ಕಡೆ ಮುಗ್ತಾವನೆ. ಕಾಳಿಂಗ ಇವನು ಕಾಳಿಂಗನ್ ಮೊದಲು ಹೇಳಿಸ್ಬಿಟ್ಟ. ಕಾಳಿಂಗ ಅಂದ್ರೆ ನಮ್ಗೆ ಭಯ ಆಗ್ತದೆ ಅಂತ, ಅದ್ರಾಗೆ ಇವನು ಆನೆ ಮೇಲೆ ಏರಿದನಂದ್ರೆ ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಇದು ಸಿದ್ಧರು ಹರಿಸಿದ ಪುಣ್ಯ ಭೂಮಿ. ಯುಗ ಪುರುಷರು ಮಾತ್ರ ಮತ್ತೆ ಇಲ್ಲಿ ಹುಟ್ಟು ಬರೋದಕ್ಕೆ ಸಾಧ್ಯ. ನಮ್ಮ ತಾಂಡ್ಯದ ಜನಗಳ ಬಿಸಿ ಉಸಿರಿನ ಶಾಖ ಸೋಕಿದ್ರು ಆ ಮಹಾತ್ಮ ಸಹಿಸಕ್ಕಿಲ್ಲ. ಸಾಂಬೇಶ್ವರನ ಅನುಗ್ರಹದಿಂದ ಮತ್ತೆ ಹುಟ್ಟಿ ಬಂದವನೇ ನಮ್ಮ ಗಜ ಕೇಸರಿ. ಬಾಹುಬಲಿ? ಯಾರಿ ಬಾಹುಬಲಿ? ನಮ್ಮ ತಾಂಡ್ಯದ ಅಗ್ರಜ. ಎದುರಾಳಿಗಳಿಂದ ಈ ಕಾಡ್ನ ಈ ರಾಜ್ಯನ ಕಾದಂತಹ ಚಕ್ರವರ್ತಿ. ಬಾಹುಬಲಿಯ ತೇಜಸ್ಸು ಪರಾಕ್ರಮ ನೋಡೋದಕ್ಕೆ ಸೂರ್ಯ ಪ್ರತಿದಿನ ಹುಟ್ಟಿ ಬರ್ತಿದ್ದ. ಪ್ರತಿ ತಾಯಿನೂ ಬಯಸುವಂತಹ ಮಗ, ಪ್ರತಿ ರಾಜನು ಹೆಮ್ಮೆ ಪಡುವಂತಹ ಸೇನಾನಿ, ಗಜಪಡೆಯನ್ನು ನಡೆಸ್ತಾ ಇದ್ದಂತಹ ತ್ರಿವಿಕ್ರಮ, ಆಜಾನುಬಾಹು ತೋಳುಗಳು, ವಿಜಯ ಪತಾಕೆಯಂತೆ ಹಾರುತ್ತಿದ್ದ ಅವನ ಕೇಶ, ಕಣ್ಣಲ್ಲೇ ವೈರಿಗಳನ್ನು ಕೊಲ್ಲುವಂತಹ ಆಕ್ರೋಶ,
ಗೋಡೆ ತಟ್ಟಿದರೆ ಒಂದು ಕ್ಷಣ ಬೆಚ್ಚಿ ಬೀಳ್ತಿತ್ತು ಆಕಾಶ. ಈ ಗಜ ಕೇಸರಿ ತಾಂಡ್ಯದ ಗಂಡುಗಳೇ ಬಾಹುಬಲಿ. ಕನ್ನಡ ನಾಡಿನ ಪ್ರತಿಷ್ಠೆ ಹಾಗೂ ಶ್ರೀಮಂತಿಕೆ ಅನ್ಯ ರಾಜ್ಯಗಳ ಕಣ್ಣು ಕುಕ್ಕುವಷ್ಟು ತೇಜೋಮಯವಾಗಿರುವಾಗ ಆ ತೇಜಸ್ಸನ್ನು ಕುಂದಿಸುವ ಪಣತೊಟ್ಟು ಬಂದಿರುವವನೇ ದಂತಿ ದುರ್ಗದ ವಿರಾಟ ರಾಜ ಜಯಸೂರ್ಯ ಬಹದ್ದೂರ್. ತಂದೆಯ ಸಾವಿನ ನಂತರ ವಿರಾಟರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಸುತ್ತ ವಿಸ್ತರಿಸಿದ್ದಾನೆ. ಅವನ ರಣಕಹಳೆಗೆ ನಿಟ್ಟುಸಿರಿಟ್ಟವರೆಷ್ಟೋ, ರಣರಂಗದಲ್ಲಿ ನೆತ್ತರು ಹರಿಸಿದವರೆಷ್ಟೋ. ಬಹದ್ದೂರನ ಹೆಸರು ಹೇಳುತ್ತಾ ಇದ್ದಂತೆ ಸ್ಮಶಾನ ಮೌನವೊಂದು ಎಂಥ ಮಹಾವೀರದ ಕೆಚ್ಚದೆಯನ್ನು ಒಂದು ಕ್ಷಣ ಆವರಿಸುತ್ತದೆ. ಸೇಡು, ಪ್ರತೀಕಾರ, ರಕ್ತಪಾತ ಬಹದ್ದೂರನ ಲಾಂಛನ. ತನ್ನ ತಂದೆ ಸೂರ್ಯ ತೇಜ ಬಹದ್ದೂರ್ ಸಾವಿಗೆ ಕಾರಣವಾದ ವಿಕ್ರಮಪುರಿಯನ್ನು ಆಕ್ರಮಿಸಿಕೊಳ್ಳಲು ಹಾಗೂ ತನ್ನ ಅಟ್ಟಹಾಸವನ್ನು ಮೆರೆಯಲು ದಕ್ಷ ಸೈನ್ಯದೊಂದಿಗೆ ಕರುನಾಡಿನ ಗಡಿಯಲ್ಲಿ ಬೀಡುಬಿಟ್ಟಿದ್ದಾನೆ. ಕರುನಾಡು ಇಲ್ಲಿಂದ ಆರಂಭವಾಗುತ್ತದೆ ಮಹಾರಾಜ. ಚಂದ್ರಗುಪ್ತರೇ, ಇಲ್ಲಿಂದ ಕರ್ನಾಡು ಶುರುವಾಗುವುದಿಲ್ಲ, ನಾಶವಾಗುತ್ತದೆ. ಯಾಕಂದರೆ ನಾನಿಲ್ಲಿಂದ ಆಕ್ರಮಿಸಿಕೊಂಡು ಹೋಗುತ್ತೇನೆ. ಈ ಸಾಮ್ರಾಜ್ಯ ತಮ್ಮದಾಗಬೇಕೆಂಬ ಆಸೆ ನಮಗೂ ಇದೆ. ಆದರೆ ಗ್ರಹಗತಿಗಳು ಉಚ್ಚ ಸ್ಥಾನದಲ್ಲಿ ಇಲ್ಲವೆಂದು ನಿಮ್ಮ ಕುಂಡಲಿ ಹೇಳುತ್ತಿದೆ. ಮುಂದೆ ಎದುರಾಗುವ ಸೂರ್ಯಗ್ರಹಣ ನಿಮಗೆ ದೊಡ್ಡ ಕಂಟಕವನ್ನು ತರಲಿದೆ. ತಾವು ಸೂರ್ಯಗ್ರಹಣ ಮುಗಿಯುವವರೆಗೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ. ಗುರುವರ್ಯ, ನಾವು ಕೇಳಲು ಸಿದ್ಧರಿಲ್ಲ. ಇಡೀ ಭರತ ಖಂಡದ ಉದ್ದಗಲಕ್ಕೂ ಉದಯಿಸುತ್ತಿರುವ ಸೂರ್ಯ ನಾನು. ಈ ಸೂರ್ಯನಿಗೆ ಗ್ರಹಣ ಹಿಡಿಯುವುದೇ ಅದು ಅಸಾಧ್ಯ. ನನ್ನ ತಂದೆಯ ಪ್ರತಿಕಾರದ ಜ್ವಾಲೆಯಲ್ಲಿ ಈ ಕರುನಾಡು ಸುಟ್ಟು ಹೋಗುತ್ತದೆ. ದುರಾದೃಷ್ಟವಶಾತ್ ನೀವು ಹೇಳಿದ ಹಾಗೆ ಗ್ರಹಗತಿಗಳು ನನ್ನ ವಿರುದ್ಧವೇ ಹೋದರು. ಆ ಸೂರ್ಯನನ್ನೇ ಜಯಿಸೋ. ಈ ಜಯ ಸೂರ್ಯನಿಗೆ ಗ್ರಹಣ ಹಿಡಿಸೋ ಗಂಡ್ಯಾರೆಂದು ನಾನು ನೋಡ ಬಯಸುತ್ತೇನೆ. ಇಂಥ ಘಟಾನುಘಟಿ ಅಜಾನುಬಾಹು ಆನೆಗಳನ್ನು ಪಳಗಿಸಿ ತನ್ನ ಹಿಡಿತಕ್ಕೆ ತಗೊಂಡು 1000 ಆನೆಗಳ ಗಜಪಡೆಯನ್ನು ಮುನ್ನಡೆಸ್ತಾ ಇರೋ ಬಾಹುಬಲಿಯ ಶೌರ್ಯ ಸಾಹಸವನ್ನು ನೋಡ್ತಾ ಇದ್ರೆ ಎಂಥವನಿಗೂ ರೋಮಾಂಚನ ಆಗುತ್ತೆ. ಪಂಜು, ನೀನ್ ಯಾವಾಗ್ಲೂ ಬಾಹುಬಲಿ ಜೊತೆನೇ ಇರ್ತೀಯ. ರಾಜವೈದ್ಯರಿಗೆ ಜೇನ್ ತಂದು ಕೊಡದ್ಬಿಟ್ಟು ನೀನ್ ಯಾವಾಗ ಬಾಹುಬಲಿ ತರ ಪರಾಕ್ರಮಿಯಾಗೋದು? ಎಲ್ಲಾದ್ರೂ ಉಂಟೆ ಜಟ್ಟಿಗಳೇ, ಬಾಹುಬಲಿ ತರ ಇನ್ನೊಬ್ಬ ವೀರ ಹುಟ್ಟೋಕೆ ಸಾಧ್ಯನೇ ಇಲ್ಲ. ಶರಣು ಜಟ್ಟಿಗಳೇ, ಸೌಖ್ಯನಾ? ನಾನು ಸೌಖ್ಯ. ನಿಮ್ಮ ಗಜಪಡೆ ಹಾಗೂ ಕಾಡು ಜನರ ಸರ್ಪಗಾವಲಿನಿಂದ ನಮ್ಮ ರಾಜ್ಯ ಮತ್ತು ಜನಗಳು ಸದಾ ಸೌಖ್ಯ. ಎಲ್ಲ ಸಾಂಬವೇಶ್ವರನ ಆಶೀರ್ವಾದ. ಮಹಾಪ್ರಭುಗಳು ನಮ್ಮ ತಾಂಡ್ಯದ ಮೇಲಿಟ್ಟಿರುವ ನಂಬಿಕೆ. ಪ್ರಭುಗಳು ತಮ್ಮನ್ನು ಜೊತೆಯಲ್ಲೇ ಕರೆದುಕೊಂಡು ಬರ ಹೇಳಿದ್ದಾರೆ. ಬನ್ನಿ ಹೋಗೋಣ. ದಂತಿ ದುರ್ಗದ ವಿರಾಟ ರಾಜ ಜಯಸೂರ್ಯ ಬಹದ್ದೂರ್ ವಿಕ್ರಮಪುರಿ ಅರಸನಿಗೆ ಪತ್ರ ಕಳಿಸಿದ. ಪತ್ರದ ಒಕ್ಕಣೆ ಹೀಗಿತ್ತು: ವಿಕ್ರಮಪುರಿಯ ಪ್ರಜೆಗಳೇ, ನಮ್ಮ ಕಾಲ್ತುಳಿತಕ್ಕೆ ಸಿಕ್ಕು ಧೂಳಿಪಟವಾಗಬೇಡಿ. ನಮ್ಮ ಷರತ್ತುಗಳಲ್ಲಿ ಒಂದನ್ನು ಒಪ್ಪಿಕೊಳ್ಳಿ. ನೆರೆ ರಾಜ್ಯಗಳ ಅರಸರು ಸೋತಾಗ ನಮಗೆ ಶರಣಾದಂತೆ ವಿಕ್ರಮಪುರಿಯವರು 300 ಆನೆಗಳು, 1000 ಕುದುರೆಗಳು, ಗಂಧದ ವಿಗ್ರಹಗಳು, ಚಿನ್ನದ ನಾಣ್ಯಗಳನ್ನು ಕಪ್ಪದ ರೂಪದಲ್ಲಿ ಪ್ರತಿ ವರ್ಷವೂ ಕೊಟ್ಟು ಶರಣಾಗಬೇಕು. ಮೊದಲ ಷರತ್ತಿಗೆ ಒಪ್ಪದೇ ಹೋದಲ್ಲಿ ವಿಕ್ರಮಪುರಿಯವರು ದ್ವಂದ್ವ ಕಾಳಗಕ್ಕೆ ಸಿದ್ಧರಾಗಬೇಕು. ಕಾಳಗದಲ್ಲಿ ಸೋತರೆ ವಿರಾಟರ ಬಾವುಟದ ಅಡಿಯಲ್ಲಿಯೇ ಬದುಕಬೇಕು. ನನ್ನ ಈ ಆದೇಶವನ್ನು ಮೀರಿದರೆ ಸ್ವಾಭಿಮಾನದಿಂದ ಬಾಳುತ್ತಿರುವ ಕನ್ನಡಿಗರ ಮಾನಾಭಿಮಾನ ನಿಶ್ಶೇಷವಾಗುತ್ತದೆ. ಶಾಂತಿಯಿಂದಿರುವ ನಮ್ಮ ರಾಜ್ಯ ಮತ್ತೊಂದು ರಕ್ತಪಾತ ನೋಡುವುದು ಬೇಡ, ಯುದ್ಧ ಮಾಡುವುದು ಬೇಡ ಮಹಾರಾಜ. ನಾವು ಕಾಳಗಕ್ಕೆ ಸಿದ್ಧರಾಗೋಣ. ಹೌದು ಮಹಾರಾಜ. ಮಹಾಮಂತ್ರಿಗಳ ಮಾತಲ್ಲಿ
ಸತ್ಯವಿದೆ. ಅವನು ಕಳುಹಿಸಿದ ಓಲೆಯಲ್ಲಿ ನಮ್ಮ ರಾಜ್ಯ ರಾಜ್ಯಭಾರಕ್ಕಿಂತ ಹೆಚ್ಚಾಗಿ ಅವನ ತಂದೆಯ ಸಾವಿನ ಪ್ರತೀಕಾರವೇ ಕಂಡುಬರುತ್ತಿದೆ. ಅವನ ಈ ಪರಾಕ್ರಮವನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುವುದು ಉಚಿತವಲ್ಲ ಮಹಾರಾಜ. ಆಗಲಿ ಗುರುದೇವ. ಮಹಾರಾಜ, ಕತ್ತಿ ಕಾಳಗದಲ್ಲಿ ಸತತವಾಗಿ 7 ಬಾರಿ ಗೆದ್ದ ನಮ್ಮ ಕಟ್ಟಾಳು ವೀರಬಾಹುವನ್ನ ಕಾಳಗಕ್ಕಿಳಿಸೋಣ. ಹೌದು ಮಹಾರಾಜ. ವೀರಬಾಹು ಅಖಾಡಕ್ಕಿಳಿದರೆ ವಿಜಯಲಕ್ಷ್ಮಿ ನಮ್ಮದೇ. ಒಪ್ಪಿಕೊಳ್ಳಿ ಮಹಾರಾಜ. ಅಖಾಡಕ್ಕೆ ಬಾಹುಬಲಿ ಇಳಿಯುತ್ತಾನೆ. ಮಹಾರಾಜ, ಅನ್ಯಥಾ ಭಾವಿಸಬೇಡಿ. ಬಾಹುಬಲಿಯ ಶೌರ್ಯದ ಪರಿಚಯ ನಮಗೂ ಇದೆ. ಆದರೂ ಕಾಳಗದಲ್ಲಿ ಗೆಲ್ಲಲು ಶಕ್ತಿಯೊಂದೇ ಸಾಲದು, ಯುಕ್ತಿಯೂ ಬೇಕು. ಅಜಾನುಬಾಹು ಆನೆಗಳನ್ನು ಪಳಗಿಸಿ ಹತೋಟಿಗೆ ತೆಗೆದುಕೊಳ್ಳುವ ಬಾಹುಬಲಿಗೆ ಯಕಶ್ಚಿತ್ತೊಬ್ಬ ಕಟ್ಟಾಳು ಸರಿಸಾಟಿಯೇ. ದುರಾದೃಷ್ಟವಶಾತ್ ಕಾಳಗದಲ್ಲಿ ನಾವು ಸೋತರೆ ಶರಣಾಗಬೇಕಾಗುತ್ತದೆ. ಮಂತ್ರಿಗಳೇ, ಕನ್ನಡಿಗರು ಶರಣಾಗುವುದು ಸ್ನೇಹ ಪ್ರೀತಿಗೆ, ದೌರ್ಜನ್ಯ ದರ್ಪಕ್ಕಲ್ಲ. ಒಡೆಯ, ಚಿಕ್ಕ ವಯಸ್ಸಿನಿಂದಲೂ ನಾವು ಕೇಳಿಸಿಕೊಂಡು ಪಾಲಿಸಿಕೊಂಡು ಬಂದದ್ದು ಒಂದೇ ಮಾತನ್ನ, ತಾಯಿ ಕೊಟ್ಟ ಪ್ರಾಣನ ತಾಯಿನಾಡು ಕೊಡೋನೆ ವೀರ. ಶಾಬಾಷ್ ಬಾಹುಬಲಿ, ಶಾಬಾಷ್. ನಾವೆಷ್ಟು ಶಾಂತಿ ಪ್ರಿಯರೋ ಅಷ್ಟೇ ಪರಾಕ್ರಮಿಗಳು. ಕಾಳಗಕ್ಕೆ ನಾವು ಸಿದ್ಧರಾಗಿದ್ದೇವೆ. ಘೋಷಣೆಗಳು ಮೊಳಗಲಿ. ಸತತವಾಗಿ ಗೆಲುವನ್ನೇ ಕಂಡ ವಿರಾಟರು ಕಾಳಗದಲ್ಲಿ ಸೋಲುವುದೆಂದರೆ ಏನರ್ಥ? ನಂಬಿಕೆ ದ್ರೋಹಿ. ಯುದ್ಧ ಮಾಡುವುದು ಬೇಡ, ಪೋಟಿಗೆ ಬನ್ನಿ ಎಂದು ನಮ್ಮನ್ನು ಆಹ್ವಾನಿಸಿ ಪೋಟಿಯಲ್ಲಿ ನಮ್ಮನ್ನು ಗೆಲ್ಲಿಸುವ ಹುಸಿ ಭರವಸೆಯನ್ನು ನೀಡಿ ಕರುನಾಡಿಯ ರಾಜನಾಗುವ ಬಯಕೆಯನ್ನು ವ್ಯಕ್ತಪಡಿಸಿದ್ದ ನೀವು ನಮ್ಮ ಬೆನ್ನಿಗೆ ಚೂರಿ ಹಾಕಿಬಿಟ್ಟರಲ್ಲ. ಚಂದ್ರಗುಪ್ತಾರೆ, ಮಾತನಾಡಿ ಪ್ರಯೋಜನವಿಲ್ಲ. ಸೈನಿಕ ಸಂದೇಶ ಕಳಿಸಿ, ನಾವು ಯುದ್ಧ ಮಾಡೋಣ. ಬೇಡ ಯುವರಾಜ. ಭರತಖಂಡದಲ್ಲೇ ನಮ್ಮ ಸೇನೆಯಷ್ಟು ಬಲಿಷ್ಠವಾದ ಸೇನೆ ಇನ್ನೊಂದಿಲ್ಲ. ನಮ್ಮ ರಾಜ್ಯ 4 ದಿಕ್ಕಿನಿಂದಲೂ ಸುರಕ್ಷಿತವಾಗಿದೆ. ದಕ್ಷಿಣದಲ್ಲಿ ಕಾವೇರಿ ನದಿ ಹರಿಯುತ್ತದೆ. ನದಿ ದಾಟುವಷ್ಟರಲ್ಲಿ ನಮ್ಮ ಸೈನ್ಯ ನಿಮ್ಮನ್ನು ಆಕ್ರಮಿಸಿಕೊಳ್ಳುತ್ತದೆ. ಪಶ್ಚಿಮದಲ್ಲಿ ದಟ್ಟವಾದ ಬೆಟ್ಟ ಗುಡ್ಡಗಳಿವೆ, ಅದನ್ನು ದಾಟಿ ಬರುವುದು ಅಸಾಧ್ಯ. ಪೂರ್ವದಲ್ಲಿರುವ ಯುದ್ಧ ಭೂಮಿಯನ್ನು ಭೇದಿಸುವುದು ಸಿಂಹ ಸ್ವಪ್ನ. ನಮ್ಮ ಸೈನ್ಯದ ಬ್ರಹ್ಮಾಸ್ತ್ರ ಈ ಗಜಪಡೆ. ಇದೇ ನಮ್ಮ ರಾಜ್ಯದ ಸರ್ಪಗಾವಲು. ನಮ್ಮದು 1000 ಆನೆಗಳ ಬಲವಿರುವ ಗಜಪಡೆಯ ಸೈನ್ಯ. ಗಜಪಡೆಯನ್ನು ಹೊರತುಪಡಿಸಿದರೆ ನಿಮ್ಮ ಸೈನ್ಯ ನಮಗಿಂತ ಬಲಿಷ್ಠವಾಗಿದೆ. ಈಗ ನಿಮಗಿರುವ ಏಕೈಕ ಅಡಚಣೆ ಈ ಗಜಪಡೆ. ದೇವಪಾಲ, ಅದೇನೇ ವಿಘ್ನಗಳು ಎದುರಾಗಲಿ, ಯಾವುದೇ ಕಾರಣಕ್ಕೂ ಆ ಬಾಹುಬಲಿ, ಅವನ ಕಾಡು ಜನರು ಉಳಿಯಬಾರದು. ನಮ್ಮ ರಾಜ್ಯವನ್ನು ಪ್ರವೇಶಿಸಲು ನಿಮಗಿರುವ ಏಕೈಕ ಅವಕಾಶ ನಾಳೆ ಎದುರಾಗುತ್ತಿರುವ ಸೂರ್ಯಗ್ರಹಣ. ಕಾಡು ಜನರು ಕಾಡಿನಲ್ಲಿ ಹಬ್ಬಿಕೊಂಡಾಗ ಅವರನ್ನು ಹೊಡೆಯುವುದು ಅಸಾಧ್ಯ. ನಿಮ್ಮ ಸೈನಿಕರು ರಣರಂಗದಲ್ಲಿ ಹೋರಾಡುವುದನ್ನು ಅಭ್ಯಾಸ ಮಾಡಿದ್ದಾರೆಯೇ ಹೊರತು ಕಾಡಿನಲ್ಲಲ್ಲ. ನಾಳೆ ಸೂರ್ಯಗ್ರಹಣದ ಸಲುವಾಗಿ ಕಾಡಿನ ಜನರೆಲ್ಲ ಅವರ ಕುಲದೇವನಾದ ಸಾಂಬೇಶ್ವರನ ಪೂಜೆಗೆ ಕಾಡಿನ ಮಧ್ಯೆ ಒಂದೇ ಜಾಗದಲ್ಲಿ ಸೇರುತ್ತಾರೆ. ಗಡಿ ಕಾಯುವ 50ರಿಂದ 60 ಬಂಟರು ಸಹ ಈ ಪೂಜೆಯಲ್ಲಿ ಇರುವ ಕಾರಣ ನಾಳೆ ಗಡಿಯಲ್ಲಿ ಕೇವಲ 5 ಜನರ ತಂಡವೊಂದು ಕಾವಲಿಗಿರುತ್ತದೆ. ಆಗ ನಾವು ಕಾಡಿಗೆ ನುಗ್ಗಿ ಆ ಕಾಡು ಜನರನ್ನು ಭೇದಿಸುವುದು ಬಲು ಸುಲಭ. ಕಾಡು ಜನರು ನಿಶೇಷವಾದರೆ ಗಜಪಡೆ ಬಲಹೀನವಾಗುತ್ತದೆ. ನಾಳೆ ಕಾಡು ಪ್ರವೇಶ ಮಾಡುವುದಕ್ಕೂ ಒಂದು ಅಡಚಣೆ ಇದೆ. ನಾಳೆ ಗಡಿ ಕಾಯುವ 5 ಜನರ ತಂಡದ ಸಾರಥಿಯಾಗಿ ಬಾಹುಬಲಿ ಬರುತ್ತಾನೆ. ಬಾಹುಬಲಿ ಒಬ್ಬ ಒಂದು ಸೈನ್ಯಕ್ಕೆ ಸಮ. ನಾವು ಹೋಗೋ ದಾರಿಯಲ್ಲಿ ಅಡಚಣೆ ಎದುರಾದರೆ ದಾರಿ ಬದಲಿಸಬೇಕೆ ಹೊರತು ಗುರಿಯನಲ್ಲ. ನಮ್ಮ ಸೈನ್ಯದ ಬಲಿಷ್ಠವಾದ ಪಡೆಯೊಂದು ಕಾಡಿನ ಗಡಿ ಪ್ರವೇಶಿಸುತ್ತದೆ. ಆ ಪಡೆಯ ನಾಯಕನಾಗಿ ನಾನಿರುತ್ತೇನೆ. ನಾನು ಕಾಡು ಜನರ ಸಂಹಾರ ಮಾಡುತ್ತಿದ್ದಂತೆ ವಿರಾಟರ ಸಾಗರದಂತ ಸೈನ್ಯ ಕರುನಾಡನ್ನೇ ಆಕ್ರಮಿಸಿಕೊಳ್ಳುತ್ತದೆ.
ಆ ಬಾಹುಬಲಿಯ ಸಾವು ಕನ್ನಡಿಗರ ತೇಜೋವಧೆ. ಈ ತಂತಿ ದುರ್ಗದ ವಿರಾಟರಿಗೆ ಯಶೋಗಾಥೆ. ನನ್ನ ಪ್ರತಿಕಾರದ ಜ್ವಾಲೆಯಲ್ಲಿ ಬಾಹುಬಲಿಯ ಮಾರಣ ಹೋಮ. ಅಂಜು, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನನ್ನ ಪ್ರಾಣ ಸ್ನೇಹಿತನ ಪ್ರಾಣನೇ ಹೋಗ್ಬಿಡ್ತಿತ್ತಲ್ಲ. ನಿನಗೋಸ್ಕರ ಅಂತ ಕರಡಿ ಜೇನ್ ತಂದಿದ್ದೀನಿ. ಕರಡಿ ಜನ? ಹಾ. ನಿನಗೇನು ತೊಂದರೆ ಆಗಿಲ್ಲ ತಾನೆ? ನನಗೇನು ಆಗಿಲ್ಲ. ನನಗಿಷ್ಟ ಅನ್ನೋ ಕಾರಣಕ್ಕೆ ನೀನು ಇಷ್ಟ. ಮೊದಲು ನೀನು ಕುಡಿ. ಅದ್ಭುತ. ಮಂತ್ರಿಗಳೇ, ನೀವಾ? ಹೌದು ಬಾಹುಬಲಿ, ಮಂತ್ರಿನೇ. ಇವತ್ತಿನ ಮಟ್ಟಿಗೆ ನಾಳೆ ಸೂರ್ಯೋದಯವಾಗುವಷ್ಟರಲ್ಲಿ ಈ ರಾಜ್ಯಕ್ಕೆ ಮಹಾರಾಜ. ಬಾಹುಬಲಿ, ಕನ್ನಡದ ಕೆಚ್ಚದೆಯ ಗಂಡುಗಲೇ, ನಿನ್ನ ದೇಶ ಪ್ರೇಮ ಎಲ್ಲವೂ ಎಂದೇ ನಿನ್ನೊಂದಿಗೆ ಮಣ್ಣಾಗಿ ಹೋಗುತ್ತದೆ. ಕರುನಾಡನ್ನು ಆಕ್ರಮಿಸಿಕೊಳ್ಳುವುದು ಸಿಂಹ ಸ್ವಪ್ನ. ಅದು ನಿನ್ನಂತಹ ಹೇಡಿಗಳಿಂದಾಗುವ ಕೆಲಸ ಅಲ್ಲ. ಬಾಹುಬಲಿ, ನನ್ನ ತಂದೆ ಸೂರ್ಯ ತೇಜ ಬಹದ್ದೂರ್ ಶಕ್ತಿಯಿಂದ ಹೋರಾಡಿ ಸತ್ತರು. ನಾನು ಯುಕ್ತಿಯಿಂದ ಹೋರಾಡುವವನು. ಸ್ನೇಹಿತ ತಂದುಕೊಟ್ಟ ಅಂತ ಅನುಮಾನಿಸದೆ ಕುಡ್ದಿಯಲ್ಲ. ನೀನು ಕುಡಿದಂತ ಜೇನಿನಲ್ಲಿ ವಿಷವಿತ್ತು. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನಿನಗೆ ಅರಮನೆ ಬೇಡ, ಪಟ್ಟ ಬೇಡ. ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು. ಬಾಹುಬಲಿ, ಇನ್ನ 10 ನಿಮಿಷದಲ್ಲಿ ಆ ವಿಷ ಎದೆ ಸೇರುತ್ತಿದ್ದಂಗೆ ನಿನ್ನ ಅಂತ್ಯ. ನಿನ್ನ ಸಾವಿನ ಬೆನ್ನಲ್ಲೇ ಈ ರಾಜ್ಯದ ಅಂತ್ಯ. ದೀಪ ಆರೋವಾಗ ತುಂಬಾ ಜೋರಾಗಿ ಉರಿಯುತ್ತಂತೆ ಬಹದ್ದೂರ್. ಯುಕ್ತಿಯಿಂದ ಇಷ್ಟೆಲ್ಲ ಸಂಚು ಮಾಡಿದವನು 10 ನಿಮಿಷ ಕಾದೇ ಬರ್ಬೇಕಿತ್ತು. ಬಹುಶಃ ಯಮನು ನನ್ನ ಪರನೇ ಇದ್ದ ಅನ್ಸುತ್ತೆ. ಈ ಗಂಟ್ಲಲ್ಲಿರೋ ವಿಷ ಎದೆ ಸೇರೋದ್ರೊಳಗೆ ನಿಮ್ಮ ಸೈನಿಕರಲ್ಲಿ ಒಬ್ಬನಾದ್ರು ಈ ಬಾವುಟದಾಚೆ ಒಂದು ಹೆಜ್ಜೆ ಇಟ್ರು ನನ್ನ ತಲೆ ನಿನ್ ಕಾಲ್ ಕೆಳಗೆ. ನಂಬಿಕೆ ದ್ರೋಹದ ನಾಡಿನಲ್ಲಿ ನಿನ್ನಂತ ನಂಬಿಕಸ್ತರು ಇರ್ತಾರ? ಯಾರೋ ಇಬ್ರು ದ್ರೋಹ ಮಾಡಿದ್ರು ಅಂತ ಎಲ್ಲ ಕನ್ನಡಿಗರನ್ನು ಒಂದೇ ತಕಡಿಲಿ ಹಾಕ್ಬೇಡ. ನೀನ್ ಸಾಯೋ ಕೊನೆಗಳಿಗೆಲಿ ಅವ್ರು ಮಾಡಿ ದ್ರೋಹ ನೆನಪಲ್ಲಿ ಉಳಿಯುತ್ತೋ ಅಥವಾ ನನ್ನ ಶೌರ್ಯ ನೆನಪಲ್ಲಿ ಉಳಿಯುತ್ತೋ? ಉಳಿಯೋ ನೆನಪು ಕನ್ನಡಿಗರು ಏನು ಅನ್ನೋದನ್ನ ಇತಿಹಾಸ ಪುಟದಲ್ಲಿ ಬರೆಯುತ್ತೆ. ಸಾವನ್ನ ಮಡಿಲಲ್ಲಿ ಇಟ್ಕೊಂಡು ಯುದ್ಧ ಗೆಲ್ಲುವ ಮಾತಾಡ್ತಿದೀಯಲ್ಲ, ನಿನ್ನ ನಂಬಿಕೆಗೆ ಎದುರಾಳಿಗೆ ಸಲಾಂ ಹೊಡಿತಿದ್ಯಾ ಅಂದ್ಮೇಲೆ ನಿನ್ನ ಗುಂಡಿಗೆಯಲ್ಲಿ ಭಯ ಇರೋ ಹಾಗಿದೆ. ಹೋಗೋ, ನಿನ್ನ ಪ್ರಾಣ ಉಳಿಸ್ಕೋ. ಹೋಗ್ ಚಂದ್ರಗುಪ್ತರೇ.
ತಾಯಿ ಎದೆ ಹಾಲು ಕುಡಿಸೋದು ವಾತ್ಸಲ್ಯದಿಂದ. ಅಂಥ ತಾಯಿನೇ ಕೆಟ್ಟ ದೃಷ್ಟಿಲ್ ನೋಡೋ ನಿನ್ನಂತ ತಲೆ ಹಿಡ್ಕೊಂಡ್ ರಕ್ತದ ಕಲೆನೂ ಈ ಪವಿತ್ರವಾದ ಮಣ್ಣು ಮೇಲೆ ಬೀಳಬಾರ್ದು. ಬೆನ್ನು ಚೂರಿ ಹಾಕೋ ನಪುಂಸಕ ನರಿಗಳು ನೀವು. ಚುಚ್ಚದ ಮೇಲೂ ಎದೆ ಬಗೆಯೋ ಕರುನಾಡ ಕೇಸರಿ ನಾವು. ಶಾಬಾಷ್ ಬಾಹುಬಲಿ, ಶಾಬಾಷ್. ನಿನ್ನ ಗಂಟಲಿಂದ ಇಳಿದಿರೋ ವಿಷ ಈ ಕತ್ತಿ ಎರಡು ಒಟ್ಟಿಗೆ ನಿನ್ನ ಎದೆ ಸೇರುತ್ತೆ. ಒಂದು ಸಿಂಹ ಸಾಯ್ತು ಅಂದ ತಕ್ಷಣ ಇಡೀ ಕಾಡೆ ಬಡಾಗಲ್ಲ ಬಹದ್ದೂರ್. ನಾಡು ನುಡಿಗೋಸ್ಕರ ಈ ಮಣ್ಣಲ್ಲಿ ಹುಟ್ಟೋ ಒಬ್ಬೊಬ್ಬನು ಕೇಸರಿಯಾಗಿ ನಿಮ್ಮಂತವ್ರನ್ನ ಬೇಟೆ ಆಡೇ ಆಡ್ತಾನೆ. ನನ್ನ ಎದೆ ಬಡ್ತ ನಿಂತೋಗೋ ಮೊದಲು ನಿನ್ನ ಉಸಿರು ನಿಂತೋಗುತ್ತೆ.
ಸತ್ ಮೇಲೂ ನಿನ್ನ ಆತ್ಮಕ್ ಶಾಂತಿ ಇರಲ್ಲ. ಈ ನಾಡು, ಈ ಕರುನಾಡು ನನ್ನ ಕಾಲ ಕೆಳಗೆ ನಮ್ಮಂತ ಎಷ್ಟು ತಲೆಗಳು ಉರುಳಿದ್ರು ನೀನು ಮಾತ್ರ ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ಬಲರಾಮ, ಇವತ್ತು ನನ್ನ ನಿನ್ನ ಹುಟ್ಟಿಗೆ ನಿಜವಾದ ಅರ್ಥ ಸಿಕ್ಕಿದೆ. ತಾಯಿ ಕೊಟ್ಟು ಪ್ರಾಣನ ತಾಯಿನಾಡು ಕೊಡೋನೆ. ನಾಡಿನ ರಕ್ಷಣೆಗಾಗಿ ಒಬ್ಬಂಟಿಯಾಗಿ ಕೇಸರಿಯಂತೆ ಹೋರಾಡಿ ಪ್ರಾಣಾರ್ಪಣೆ ಮಾಡಿದ ಗಜಪಡೆಯ ನಾಯಕ ಬಾಹುಬಲಿಗೆ ಮಹಾರಾಜರು ಗಜ ಕೇಸರಿ ಅಂತ ಬಿರುದು ಕೊಟ್ಟರು. ಆತನ ಶೌರ್ಯ ಪರಾಕ್ರಮ ಆಚಂದ್ರಾರ್ಕವಾಗಿ ಉಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮ ತಾಂಡ್ಯಕ್ಕೆ ಗಜ ಕೇಸರಿ ತಾಂಡ್ಯ ಅನ್ನೋ ಹೆಸರು ಬಂತು. ರಾಜರ ಅನುಗ್ರಹದಿಂದ ರಾಜಾರೋಷವಾಗಿ ಬದುಕ್ತಾ ಇದ್ದ ನಮ್ಮ ತಾಂಡ್ಯ ಬರ್ತಾ ಬರ್ತಾ ನಾಯಕನಿಲ್ಲದೆ ಕ್ಷೀಣಿಸ್ತಾ ಬಂತು. ನಾವು ಗಜ ಕೇಸರಿ ತಾಂಡ್ಯದವರು ನಮ್ಮ ಪೂರ್ವಜರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಒಂದು ಕಾಲದಲ್ಲಿ ಇಡೀ ರಾಜ್ಯವನ್ನೇ ಕಾಪಾಡುತ್ತಿದ್ದಂತಹ ನಮ್ಮ ತಾಂಡ್ಯ ಈಗ ನಮ್ಮನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಆಗದಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಈಗ ನೀನು ಬಂದಿದ್ಯಾ? ನನಗೆ ಧೈರ್ಯ ಬಂದೈತೆ. ಈಗ ಇನ್ನು ಯಾವ ದುಷ್ಟಶಕ್ತಿನೂ ನಮ್ಮ ತಾಂಡ್ಯದ ಮೇಲೆ ಏನು ಮಾಡಕ್ಕಾಗಿಲ್ಲ. ನಾವು ಮತ್ತೆ ಮತ್ತೆ ಗಜ ಕೇಸರಿ ತಾಂಡ್ಯದವರು ಅಂತ ರಾಜಾರೋಷವಾಗಿ ಬದುಕಬಹುದು. ಖಂಡಿತ ಬದುಕ್ತೀವಿ. ನೀನು ಬಂದಿದ್ಯಾ ಗಜ ಕೇಸರಿ? ನಮ್ಮೆಲ್ಲರ ಉಸಿರು ನೀನು, ನಮ್ಮೆಲ್ಲರ ಶಕ್ತಿ ನೀನು.